ಪಾಸಿಟಿವಿಟಿ, ನೆಗೆಟಿವಿಟಿ ನೀವು ಯಾವ ಥರ ತಗೋತೀರಾ? ನಿನಗೊಂದು ಸಣ್ಣ ಎಕ್ಸಾಂಪಲ್ ಕೊಟ್ಟಿದ್ರೆ, ನಿಮ್ಮ ಲವರ್ ಸಪೋಸ್ ಒಂದು ಸ್ಟೋರಿಯಲ್ಲಿ, ಇವಾಗ ಲವರ್‌ಗೆ ಕಾಲ್ ಮಾಡಿದಾಗ, ಇಲ್ಲ ಯಾರಿಗೋ ಒಬ್ರಿಗೆ ಕಾಲ್ ಮಾಡಿದಾಗ ಬಿಸಿ ಬರುತ್ತೆ ಫೋನ್. ಆ ಬಿಸಿ ಬಂದ ತಕ್ಷಣ ನಿಮಗೆ ಒಂದು ಯಾರ ಜೊತೆ ಮಾತಾಡ್ತಾರೆ ಅಂತ ನೆಗೆಟಿವ್ ಥಾಟ್ಸ್ ಬರುತ್ತೆ. ಯಾರ ಜೊತೆ ಮಾತಾಡ್ತಾರೆ ಏನೋ ಅಂತ ನೆಗೆಟಿವಿಟಿ ಬರುತ್ತೆ ಮೈಂಡಲ್ಲಿ. ಆ ನೆಗೆಟಿವಿಟಿ ಬಂದಾಗ ನಿಮ್ಮ ಆಲೋಚನೆಗಳು ಕೇವಲ ಆ ನೆಗೆಟಿವಿಟಿನೇ ತಗೊಂಡ್ಬಿಡ್ತೀವಿ. ಯಾರ ಜೊತೆ ಮಾತಾಡ್ತಿದ್ರು, ಏನು ಮಾಡ್ತಿದ್ರು, ಇವೆಲ್ಲ ನಿಮ್ಮ ಮನಸ್ಥಿತಿ ಇಲ್ದಂಗೆ ಮಾಡುತ್ತದೆ. ಯಾಕಂದ್ರೆ ನೀನು ಕೆಲಸದ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ, ಅದ್ರ ಮೇಲೆ ನಿನ್ನ ಫೋಕಸ್ ಅನ್ನು ಹೋಗ್ಬಿಡುತ್ತೆ. ಅದೇ ನೀನು ಒಂದು ಪಾಸಿಟಿವ್‌ನ ತಗೊಂಡು ಜಸ್ಟ್ ನೀವು ಬಿಸಿ ಬಂದಾಗ ಲೈಟಾಗಿ ತಗೊಂಡು ನಿಮ್ಮ ಕೆಲಸ ಮೇಲೆ ಫೋಕಸ್ ಮಾಡಿದಾಗ, ಅದು ನೆಗೆಟಿವಿಟಿನೇ ಬರೋದಿಲ್ಲ. ಅದು ಮತ್ತೆ ನಿನ್ನ ನೆನಪು ಕೂಡಂಗ ಬರೋದಿಲ್ಲ. ಆ ಒಂದು ಟಾಪಿಕನ್ನು ನೀನು ಯಾವ ಥರ ಎಳಿತಾ ಇದೀಯಾ? ಬಿಸಿ ಬಂದ ತಕ್ಷಣ ನೀನು ನೆಗೆಟಿವಿಟಿ ತಗೊಂಡಾಗ ಅದು ಬಹಳ ದೊಡ್ಡದಾಗ್ಬಿಡುತ್ತೆ. ಅದೇ ಪಾಸಿಟಿವಿಟಿ ತಗೊಂಡಾಗ ಜಸ್ಟ್ ಲೀವ್ ಇಟ್. ಅದು ಬಿಟ್ಟು ಬಿಟ್ಟಾಗ ನಿನ್ನ ಮನಸ್ಸು ಚೆನ್ನಾಗಿರುತ್ತೆ. ನಿನ್ನ ಕೆಲಸ ಮೇಲೆ ಫೋಕಸ್ ಇರುತ್ತೆ. ಇಲ್ಲಿ ಯಾವುದೇ ಆಗಲಿ, ಒಂದು ವಸ್ತುವೇ ಆಗಲಿ, ಇಲ್ಲ ಒಬ್ಬ ವ್ಯಕ್ತಿನೇ ಆಗಲಿ, ಒಂದು ಪದಕ ನೀವು ಯಾವ ಥರ ತಗೋತೀರಾ? ಒಬ್ಬ ವ್ಯಕ್ತಿ ನಿನಗೆ ಯಾವುದೋ ಒಂದು ಮಾತಂದಿದಾಗ ಅದಕ್ಕೆ ನೆಗೆಟಿವಿಟಿ ತಗೊಂಡ್ರೆ ನಿನ್ನ ಮನಸ್ಸು ಖರಾಬ್ ಆಗುತ್ತೆ. ಹಾಗೆ ನಿನ್ನ ಕೆಲಸ ಮೇಲೆ ಫೋಕಸ್ ಇರೋದಿಲ್ಲ. ಅದೇ ತಲೆಯಲ್ಲೇ ತಿರುಗುತ್ತೆ. ನೀ ಏನು ತಗೋತೀಯಾ ಅಂತವೇ ಆಲೋಚನೆಗಳು ಬಹಳ ಕೊಡುತ್ತದೆ. ಅದೇ ನೀವು ಪಾಸಿಟಿವಿಟಿ ತಗೊಂಡಾಗ